ಈ ರಂಗಭೂಮಿ ಬಗ್ಗೆನೆ ಮಾತಾಡ್ತಾ ಇರುವಾಗಮ್ಮ, ಈಗ ಯಾರಾದ್ರ ಜೊತೆಲಿ ನಿಮ್ ಜೊತೆ ನಟನೆ ಮಾಡೋರು, ನಿನ್ಗ್ ಸಿಕ್ಕಾಪಟ್ಟೆ ಜನ ಫ್ಯಾನ್ಸ್ ಇದಾರಮ್ಮ ಅಂದ್ರೆ, ಈಗ ನಾವು ಈಗ ಲೋಕಲ್ ಆಗಿ ಮಾತಾಡೋ ತರ ಅವಾಗ ಹೇಳ್ತಾರೆ ಪ್ರೇಮಿಗಳಿದಾರ ನಿಂಗ್ ತುಂಬಾ ಜನ ಅನ್ನೋದ್ ಹೇಳೋದನ್ನ ಕೇಳಿದೀನಿ ನಾನು, ಬಟ್ ನಂಗೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಹಂಗೆ ಹೇಳ್ತಾರ ಅಂತ. ಹಂಗ ಹೇಳಿ ಯಾರ ಬಗ್ಗೆ ಆದ್ರೂ ಡಿಸ್ಕಸ್ ಮಾಡಿ ಫ್ರೆಂಡ್ಸ್ ಜೊತೆ ಈಗ್ಲೂ ಅಂತಿರ್ತಾರಲ್ಲ, ಈಗ್ಲೂ ಹೇಳ್ತಿರ್ತಾರೆ ಈಗ್ಲೇ ನೀವು ಇಷ್ಟು ಚಂದ ಇದಾಗ್ತೀರಿ, ಆಗ ಎಷ್ಟ್ ಜನ ಬೆನ್ನತ್ತಿರ್ಬೋದು ನಿಮಗೆ. ಯಾರೋ ಒಬ್ರು ಕ್ವಾಟ್ಲೆ ಕೊಟ್ಟಿರೋರು ಬೆನ್ನತ್ತಿದವ್ರು ಯಾರ್ದಾದ್ರು ಜ್ಞಾಪಕ ಇದೆಯಮ್ಮ? ಅಲ್ಲ, ಇದೆ ಆತರ ತುಂಬಾ ಇದೆ. ಆದ್ರೆ ನಾವು ಯಾವ್ದು ಅಂದ್ರೆ ನಮ್ಗೆ ಏನು ಅಂತ ಅಂದ್ರೆ, ನಮ್ಮ ಕಲೆ, ನಾನು ಒಂದು ದೊಡ್ಡ ಕಲಾವಿದೆ ಆಗ್ಬೇಕು. ಬಡತನದ ಪರಿಸ್ಥಿತಿನಲ್ಲಿ ಬಂದಿದೀವಿ, ತಂದೆ ತಾಯಿ ಇಲ್ಲ, ತುಂಬಾ ಕಷ್ಟ ಪಟ್ಟಿದೀವಿ ಅವಾಗ. ಮತ್ತೆ ನೋಡ್ಕೊಳ್ಳೋರು ಇಲ್ಲ ಹೆಚ್ಚು. ಅದರಿಂದ ನಾನೇ ಒಂದೇನಾರು ನನ್ ಕಾಲ್ ಮೇಲೆ ನಾನ್ ನಿಂತ್ಕೊಳ್ಳಂಗ್ ಬರ್ಬೇಕು. ಈಗ ನನ್ಗೆ ಏನು ಅಂತಂದ್ರೆ, ಈಗ ಕಲಾವಿದೆ ಆಗ್ಬೇಕು ಅಂತ ಇಷ್ಟ ಇದೆ. ನಾನು ದೊಡ್ಡ ಕಲಾವಿದೆ ಅಂತ ಎಲ್ಲಾ ಕಡೆ ಹೆಸರು ಬರಬೇಕು ನನ್ಗೆ. ಅದು ಎಲ್ಲಾದ್ರೂ ಯಾರನ್ನಾರು ಕಲಾವಿದರನ್ನ ಕರೆದು ಒಂದು ಹಾರ ಹಾಕಿ ಒಂದು ಗಿಫ್ಟ್ ಕೊಟ್ಟಾಗ ನನ್ ಮನಸ್ಸು ಅಂತಿತ್ತು, ನಾನ್ ಯಾವತ್ತು ಈ ಮಟ್ಟಕ್ಕೆ ಬರ್ತೀನಿ, ನನ್ಗೆ ಯಾವತ್ ಹಾರ ಹಾಕ್ತಾರೆ ಅಂತ, ಯಾವಾಗ ಆಗ್ತೀನಿ ಅಂತ. ಆಮೇಲೆ ಫಸ್ಟ್ ಯಾರು ಕರೆದು ಹಾರ ಹಾಕಿದ ಕೂಡಲೇ ಅವತ್ತೆಲ್ಲಾ ನಿದ್ದೆ ಮಾಡ್ತಿರ್ಲಿಲ್ಲ. ಅಷ್ಟು ಖುಷಿ ಅಂದ್ರೆ ಅಷ್ಟು ಖುಷಿ. ಅಂತೂ ನಾನು ಹಾರ ಹಾಕಿಸ್ಕೊಡಂಗ ಆದ್ಮೇಲೆ ನನ್ಗೆ ಹಾರ ಹಾಕಿದ್ರಲ್ಲ. ಆಮೇಲೆ ಒಂದು ಗಿಫ್ಟ್ ಕೊಟ್ರು ಅದನ್ನ ತಂದು ಕಾದಿಟ್ಕೋತಿದ್ದೆ. ಅಂದ್ರೆ 3 ತಿಂಗಳು 4 ತಿಂಗಳು ಒಂದೊಂದು ಕ್ಯಾಂಪ್ ಹೋಗ್ಬೇಕಾದ್ರೂ ನಾವ್ ಹೆಂಗೆ ನಮ್ಮ ಬಟ್ಟೆ ಬರೀ ಸಾಮಾನ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಭದ್ರವಾಗಿ ಇಡ್ತಿದ್ವಿ, ಬರೋ ಗಿಫ್ಟ್ ಸಹಿತನು ಹಂಗೆ ಭದ್ರವಾಗಿ ಇಟ್ಕೊಂಡು ಅದನ್ನ ಸೋ ಕ್ಯೂಟ್ ಆಫ್. ಅಲ್ಲ, ಅದು ಗೊತ್ತಾಗುತ್ತೆ ಅಮ್ಮ, ಯಾಕಂದ್ರೆ ನಾನು ಇದ್ರೊಳಗ್ ಬಂದಿದ ತಕ್ಷಣ ನಿಮ್ಮ ಪ್ರಪಂಚ ಏನು ಅನ್ನೋದ್ ನಾನ್ ನೋಡ್ದೆ. ಎಲ್ಲ ಚಿಕ್ಕದ್ರಿಂದ ಹಿಡಿದು ದೊಡ್ಡದ್ರವರೆಗೂ ಸಿಕ್ಕಿರುವಂತಹ ಪ್ರಶಸ್ತಿಗಳಾಗಿರ್ಬೋದು, ಫೋಟೋಗಳಾಗಿರ್ಬೋದು, ಈ ಒಂದ್ ಹೇಳ್ತಾರಲ್ಲ ಡಾಕ್ಯುಮೆಂಟೇಶನ್ ನನ್ನ ಜೀವನದ್ದು ಅನ್ನೋದಾದ್ರೆ ಈ ರೂಮಿಗೆ ಬಂದ್ರೆ ಸಾಕನ್ಸುತ್ತೆ. ಆ ಒಂದು ಕಂಪ್ಲೀಟ್ ಡಾಕ್ಯುಮೆಂಟೇಶನ್ ಊರನ್ನಲ್ಲೂ ಇನ್ನೂ ಇದೆ. ಹೌದಾ? ಇಲ್ಲಿ ಸ್ವಲ್ಪ ಅಷ್ಟೇ ಪಿಕ್ಚರ್ ಅಭಿಭಾಷಿ ಅನ್ನೋ ತರ. ಇಲ್ಲಿ ಜಾಸ್ತಿ ಹೆಚ್ಚು ದಿನ ಇಲ್ಲೇ ಇದ್ದೀನಲ್ಲ, ಹೀಗಾಗಿ ಇಲ್ಲಿ ಜಾಸ್ತಿ ಇರುತ್ತೆ. ಅಲ್ಲಿ ಆ ಕಡೆಗೆ ಹೋದಾಗ ಏನಾಗಿರುತ್ತಲ್ಲ, ಅಲ್ಲೇ ಮನೆಯಲ್ಲ ಅಲ್ಲೇ. ರಂಗಭೂಮಿ ಬಗ್ಗೆ ಮಾತಾಡ್ತಿರೋದ್ರಿಂದ ಅಮ್ಮ, ರಂಗಭೂಮಿ ಮಾರುತಿ ಶ್ರೀ ಮೈಸೂರು ಅವರು ನಿಮಗೆ ಕಲ್ಸ್ಕೊಟ್ಟಂತ ದೊಡ್ಡ ಪಾಠವೇನು ಅಂತ? ಜೀವನದಲ್ಲಿ ನಾನ್ ಪಾಠ ಕಲಿಬೇಕಾದ್ರೆ ಈ ರಂಗಭೂಮಿನೇ. ನಾವು ಶಾಲೆನಲ್ಲಿ ಹೋದ್ರೆ ಬರೀ ನಮ್ಗೆ ಓದೋದು ಬರೆಯೋದು ಮಾತಾಡ್ ಕಲಿಸ್ಬೋದು, ಆದ್ರೆ ನಮ್ಮ ಜೀವನದ ಪಾಠನ ನಮ್ಗೆ ರಂಗಭೂಮಿನೇ ಕಲಿಸೋದು. ಈಗ ಪ್ರತಿಯೊಂದು ನಾಟಕದಲ್ಲೂ ಒಬ್ರು ಜೀವನದನ್ನೇ ಮಾಡ್ತಿರ್ತೀವಿ ಅಲ್ವಾ. ಆಮೇಲೆ ಕೆಲವು ಕಡೆ ಮನೆ ಸಿಗಲ್ಲ, ಅಲ್ಲೇ ಥಿಯೇಟರ್ನಲ್ಲೇನೆ ಅದು ಏನು ಕಸ ಚೆಲ್ಲೋ ಅಂತ ಒಂದು ಜಾಗ ಅದನ್ನೇ ಕ್ಲೀನ್ ಮಾಡ್ಸಿರ್ತಾರೆ. ಅಲ್ಲೇ ಥಿಯೇಟರ್ ಹಾಕಿರ್ತಾರೆ, ತಗಡನ್ ಥಿಯೇಟ್ರು. ಅಲ್ಲಿ ಒಂದಿಷ್ಟಿಷ್ಟಾಗ್ಲ ಬಟ್ಟೆ ಕಟ್ಟಿ ಒಂದೊಂದು ರೂಮ್ ಅಂತ ಕೊಟ್ಟಿರ್ತಾರೆ. ಅಲ್ಲಿ ನಾವ್ ಅದ್ರಲ್ಲೇ ಇದ್ದು ವಾಸ ಮಾಡ್ಬೇಕು ಅಲ್ಲಿ. ಆಮೇಲೆ ನಮ್ಗೆ ಸರಿಯಾಗಿ ನೀರ್ ಸಿಗಲ್ಲ ಹೋದ್ ಕಡೆ ಕೆಲ ಒಂದೊಂದ್ಸಲ ಎಲ್ಲೋ ಯಾವ್ದೋ ನೀರ್ ಕುಡ್ತೀವಿ. ಒಂದ್ ಕಡೆ ಬಾವಿ ನೀರು, ಒಂದ್ ಕಡೆ ನಲ್ಲಿ ನೀರು, ಒಂದ್ ಕಡೆ ಹೊಳೆ ನೀರು. ಹೆಂಗೆ ಪ್ರತಿ ಒಂದ್ರಲ್ಲೂ ನಾವು ಅಲ್ಲಿ ತುಂಬಾನೇ ಕಷ್ಟ. ಅಂದ್ರೆ ಕಲಾವಿದ್ರ ಜೀವನ ಅಂತ ಅಂದ್ರೆ ಹೂವಿನ ಹಾಸಿಗೆ ಅಲ್ಲಮ್ಮ, ಅದು ಮುಳ್ಳಿನ ಹಾಸಿಗೆ ಅಂದ್ರೂ ಅಡ್ಡಿ ಇಲ್ಲ. ಎಲ್ಲಾನು ಅನುಭವಿಸ್ತೀವಿ. ನಾವು ಬಣ್ಣ ಹಚ್ಕೊಂಡು ವೇದಿಕೆ ಮೇಲೆ ಬಂದಾಗ ನಮ್ ಪಾತ್ರ ನೋಡಿ ಚಪ್ಪಾಳೆ ಹೊಡಿತಾರಲ್ಲ, ಎಲ್ಲಾ ಮರೆತು ಬಿಡ್ತೀವಿ, ಸ್ವರ್ಗದಲ್ಲಿದ್ದೀವಿ ಅನ್ನಂಗೆ ಆಗ್ಬಿಟ್ರಿ. ಅಲ್ಲ, ಅಷ್ಟು ಈಗ ನೀವು ಹೇಳುವಾಗ್ಲೇ ನಂಗೆ ಅರ್ಥ ಆಗ್ತದೆ. ಈಗ ಒಂದ್ ಕಡೆಗೆ ಬರ್ಬೇಕಂದ್ರೆ ನಾವ್ ಕೇಳ್ತೀವಿ ಡ್ರೈವರ್ ಇದ್ದಾರ, ಯಾರು ಇರ್ತಾರ ಅಲ್ಲಿ ನನ್ ಜೊತೆ ನೋಡ್ಕೊಳಕ್ಕೆ, ನಂಗೆ ಕಾಫಿ ತಂದ್ಕೊಡಕ್ ಯಾರಾದ್ರೂ ಇರ್ತಾರ ಅನ್ನೋ ತರ ಈಗ ಇದೀವಿ ನಾವ್ ಆಲ್ರೆಡಿ ಅಂತ ಹೇಳ್ಬೋದು. ಆ ಟೈಮಲ್ಲಿ ಅಷ್ಟೆಲ್ಲ ಸ್ಟ್ರಗಲ್ ಇದ್ದಾಗ ಯಾವಾಗಾದ್ರೂ ಅನ್ನಿಸ್ತಾ ನಂಗೆ ಯಾಕೆ ಬೇಕಿತ್ತು ರಂಗಭೂಮಿ ಅಂತ ಯಾವತ್ತಾದ್ರೂ ಅನ್ಸ್ಬಿಟ್ಟಿತ್ತ ಅಂತಮ್ಮ? ಇಲ್ಲ, ನನ್ಗೆ ಯಾವತ್ತೂ ಅನ್ಸಿಲ್ಲ. ನಾನು ಇಲ್ಲಿ ಬರ್ದೆ ನಾನು ಹಂಗೆ ಇದ್ದಿದ್ರೆ ಇವತ್ತು ಮಾಲ್ತಿ ಯಾರು ಅನ್ನೋದು ಯಾರಿಗ್ ಗೊತ್ತಿರ್ತಿತ್ತು? ಎಲ್ಲೋ 2 ಟೈಮ್ ಏನೋ ತಿನ್ಕೊಂಡು ಒಂದು ಮನೆ ಕೆಲಸ ಮಾಡಿ ಒಂತ ಮಗು ತಾಯಿಯಾಗಿ ಒಬ್ಬ ಗಂಡನ ಹೆಂಡತಿಯಾಗಿ ಏನೋ ಜೀವನ ಕಳೆದೋಗ್ಬಿಡ್ತಿತ್ತು. ಈ ಒಂದು ವೈಭವ, ಈ ಒಂದು ಹೆಸರು, ಈ ಒಂದು ಜನಗಳ ಸಂಪರ್ಕ, ಇದೆಲ್ಲ ನಮ್ಗೆಲ್ ಸಿಕ್ತಿತ್ತು? ಇನ್ ಕೇಸ್ ನೀವು ಕಲಾವಿದೆ ಆಗಿಲ್ಲ ಅಂದಿದ್ರೆ ಏನ್ ಆಗ್ಬಹುದಿತ್ತು ಅನ್ಸತ್ತೆ ಅಮ್ಮ? ನೀವು ಇಷ್ಟೊತ್ತಿಗೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಟ್ಟಿದ್ದೆ. ಈ ಪ್ರಶ್ನೆನೆ ನಾನು ರಿಟರ್ನ್ ತಗೊಳ್ತೀನಿ. ಮಾತಾಡ್ತಾ ಕಣ್ಣು ಭಾವನೆ ಆಗ್ತಾ ಇದೆ ನಿಮ್ದು. ನಿಮ್ಗೆ ಕ್ವಶನ್ ಕೇಳಿ ನೀವ್ ಹೇಳಿದ ಆನ್ಸರ್ ನನ್ನನ್ ಭಾವುಕ್ಲಾಗ್ ಮಾಡ್ತು ಅಂತ ಹೇಳ್ಬೋದು. ಯಾಕಮ್ಮ ಆ ಪದ?
ನಾವು ಅಪ್ಪ ಅಮ್ಮ ಸತ್ತ ಮೇಲೆ ತುಂಬಾ ಕಷ್ಟಗಳನ್ನ ಅನುಭವಿಸಿದೀವಿ. ಅಕ್ಕ ಒಬ್ರು ನಮ್ಗಿರ್ಲಿಲ್ಲ ಅಂದಿದ್ರೆ ನಮ್ಮನ್ನ ನೋಡ್ಕೊಳ್ಳೋರೆ ಯಾರು ಇರ್ಲಿಲ್ಲ. ಆ ತರ ಇತ್ತು. ನಮ್ಮ ಅಣ್ಣ ಸಹಿತ ನಮ್ಗೆ ಒಂದು ಬಾಲ್ಯ ವಿವಾಹ ಮಾಡ್ಬಿಟ್ಟ. ಬಾಲ್ಯ ವಿವಾಹ ಮಾಡಿದಾಗ್ಲೂ ನಂಗೆ ತುಂಬಾ ಕಷ್ಟನೇ ಆಯ್ತು. ಎಷ್ಟು 11 ವರ್ಷ 11.5 ವರ್ಷ. ಏನಂದ್ರೆ ಏನು ಗೊತ್ತಿಲ್ಲ ಆ ಸಮಯ. ಆಗ ನಾನು ಆಯ್ಕೆ ಮಾಡ್ಕೊಂಡಿತ್ತು ಇದು ಕಲೆನೇ ಆಯ್ಕೆ ಮಾಡ್ಕೊಂಡೆ. ಕಂಪನಿಗೆ ಹೋದ್ಮೇಲೆ ಕಮತಗಿ ಕಂಪನಿ ಅಂತ BR ಅರ್ಶಿನಗುಡಿ ಮಾಲಕರು ಅವ್ರ ಸಂಗಾತಿ ಆದೆ. ಚೇಂಜ್ ಓವರ್. ಆಮೇಲೆ ಮತ್ತೆ ಒಂದು ನನಗೆ ಹೊಸ ಜೀವನ ಸಿಕ್ಕಂಗಾಯ್ತು. ಆಗ ನಾನು ಈ ಬರೇ ತಲೆನಲ್ಲೆಲ್ಲ ನಾನು ಆ ಪಾತ್ರ ಮಾಡ್ಬೇಕು ಈ ಪಾತ್ರ ಮಾಡ್ಬೇಕು ಹೆಸರು ಇದ್ರಲ್ಲೇ ಎದ್ದಾದೆ. ಆಮೇಲೆ ಎಲ್ಲ ಅವ್ರು ಯಾವ ಪಾತ್ರ ಕೊಟ್ರು ಎಲ್ಲಾ ಪಾತ್ರ, ಕಾಮಿಡಿ ಆಗಿರ್ಬೋದು, ವಿಲನ್ ಆಗಿರ್ಬೋದು, ಟ್ರಾಜಿಡಿ, ಎಲ್ಲಾ ಪಾತ್ರಗಳನ್ನು ಮಾಡ್ತಾ ಮುಂದೆ ಬಂದೆ. ಅವ್ರು ಇರ್ಲಿಲ್ಲ ಅಂದಿದ್ರೆ ನನ್ನ ಜೀವನ ಏನಾಗ್ತಿತ್ತು ಗೊತ್ತಿಲ್ಲ. ಒಂದು ಬೇಲಿ ಇದ್ದಂಗೆ ಅಲ್ವಾ. ಹೆಣ್ಮಕ್ಳು ವಯಸ್ಸಿನಲ್ಲಿ ಇಂಥ ಸಮಾಜದಲ್ಲಿ ಜೀವನ ಮಾಡೋದು ಬಹಳ ಕಷ್ಟ. ಒಂಟಿಯಾಗಿ ಜೀವನ ಮಾಡೋದು ಬಹಳ ಕಷ್ಟ. ಒಬ್ರು ಆಸರೆ ಬೇಕೇ ಬೇಕಾಗ್ತದೆ. ಅದು ನಾವು ಆ ಆಸರೆ ಹಿಡಿಬೇಕಾದ್ರೆ ಇಲ್ಲಿ ನಾವು ಆಸರೆ ಇರಬಹುದಾ, ಇದು ಮುಂದೆ ನಮ್ಮ ಲೈಫ್ಗೆ ಒಳ್ಳೇದ ವಿಚಾರ ಮಾಡಿಕೊಂಡು ಅದಕ್ಕೆ ಹೋದಾಗ ನಾವು ಈ ಮಟ್ಟಕ್ಕೆ ಬರೋದಕ್ಕೆ ಸಾಧ್ಯ. ಅಮ್ಮ ನೀವು ಮಾತಾಡ್ತಾ ಕೆಲವೊಂದು ವಿಚಾರಗಳು 2 ಹೆಣ್ಣಿದ್ದಾಗ ಗೊತ್ತಾಗತ್ತಂತೆ. ಒಂದು ಆ ಸಮಯ ಹಿಂಗೆ ನಿಮ್ಗೆ ಆಗಿರ್ಬೋದು ಅಂತ. ಯಾಕಂದ್ರೆ 11 ವರ್ಷ ಗೊತ್ತಿಲ್ಲದೆ ಇರುವಂತಹ, ಏನೋ ಗೊತ್ತಿಲ್ಲದೆ ಇರುವಂತಹ ಟೈಮ್ ಅಲ್ಲಿ ಮದುವೆ. ಈ ಸಂದರ್ಶನದಲ್ಲಿ ಅಣ್ಣನಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಮ್ಮ? ಹೌದು, ಏನೇ ತಪ್ಪು ಮಾಡಿ ಅಣ್ಣ ಅವತ್ತು ಆ ರೀತಿ ಮಾಡಿದ್ದಕ್ಕೆ ಇವತ್ತು ನನಗೆ ಈ ರೀತಿ ಮುಂದೆ ಬರೋದಕ್ಕೆ ಒಂದು ಅವಕಾಶ ಸಿಕ್ತು. ಆ ಟೈಮು ಯಾರು ಏನೇ ಮಾಡ್ಬೇಕಾದ್ರೂನುವೆ ಅವ್ರು ಬೇಕಂತ ಮಾಡಲ್ಲ, ಏನೋ ಒಂದು ಆಸೆ ಇಟ್ಕೊಂಡ್ ಮಾಡ್ತಾರೆ. ಅದು ಆಗಲ್ಲ ಅಲ್ವಾ. ನಮ್ಗೆ ದೇವ್ರು ನಮ್ಮನ್ನ ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರ್ತಾನೋ ಅದೇ ಆಗೋದು. ನೀನ್ ಆಸೆ ಪಡಬೇಡ ಹೇಳ್ತಾನೆ ದೇವ್ರು. ನಿನ್ಗೇನ್ ಕೊಡ್ಬೇಕೋ ನಾನೆಲ್ಲ ಕೊಟ್ಟಿದ್ದೀನಿ, ನೀನೇನು ಅನ್ಕೊಂಡ್ರು ಅದು ಆಗಲ್ಲ ಅನ್ನೋ ಮಟ್ಟ ಇರ್ತದದು. ಅವ್ನು ಏನೋ ಒಂದು ಅವ್ರ ತಂಗಿನ ಮದ್ವೆ ಮಾಡ್ಕೋಬೇಕನ್ನೋ ಆಸೆ ಇತ್ತು ಅವ್ರಿಗೆ. ಓ, ನಿಮ್ಗೆ ಯಾರಿಗ್ ಮದ್ವೆ ಮಾಡಿದ್ರು ಅವ್ರ ತಂಗಿನ ಸಿಕ್ಕಿದ್ರ? ಫೈನಲಿ ಸಿಗ್ಲಿಲ್ಲ. ಅವ್ರೇನ್ ಮಾಡ್ಬಿಟ್ರು, ಮೊದಲು ನಿನ್ ತಂಗಿನ ನಮ್ ಹುಡುಗನ್ ಮದ್ವೆ ಮಾಡ್ಕೊಡು, ಆಮೇಲೆ ನಮ್ ಮಗಳನ್ನ ನಿಮ್ಗೆ ಕೊಡ್ತೀವಿ. ಆಯ್ತು, ಮಾಡ್ಕೊಟ್ಮೇಲೆ ಅವ್ರು ಕೊಡ್ಲಿಲ್ಲ. ಆಮೇಲೆ ಈಗ ಅವನು ಸತ್ತು ಹೋಗ್ಬಿಟ್ಟ. ಇಬ್ರು ಹೋಗ್ಬಿಟ್ರು, ಅವ್ರು ಹೋಗ್ಬಿಟ್ರು, ಇವ್ರು ಇಬ್ರು ಹೋಗ್ಬಿಟ್ರು. ಯಾವತ್ತಾದ್ರೂ ಅಣ್ಣ ಹೇಳಿದಿದ್ಯಾ, ಸಾರಿ ಕಣೆ ಅವತ್ ನಾನು ಹಂಗ್ ಮಾಡ್ಬಾರ್ದಾಗಿತ್ತು, ಕ್ಷಮಿಸ್ಬಿಡು? ಆವಾಗ ಆತರ ಹೇಳ್ಕೊಳ್ಳೋ ಅಂತ ಇದಿರ್ಲಿಲ್ಲ, ಅಷ್ಟೊಂದು ತಿಳುವಳಿಕೆ ಇದ್ದ ಜನ ಇರ್ಲ ಅವಾಗ. ಬಂದೆ, ಬಾ ಆಯ್ತು, ಅಲ್ಲಿಂದ ಬಂದೆ, ಇರು ಅಂದ್ರು ಮನೇಲಿ. ಸ್ವಲ್ಪ ದಿವಸ ಇದ್ದೆ, ಆಮೇಲೆ ಅಕ್ಕದಿರ ಮನೇಲಿ ಇದ್ದೆ, ಆಮೇಲೆ ಕಂಪ್ನಿ ಬಂದೆ.